ಶ್ರೀ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಕಳೆದ ಹಲವಾರು ಸಮಯಗಳಿಂದ ವ್ಯವಸ್ಥಿತ ಅಪಪ್ರಚಾರ, ಅವಹೇಳನ ಮಾಡುವ ಷಡ್ಯಂತ್ರವೊಂದು ನಡೆಯುತ್ತಿದ್ದು, ಈ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳುವಂತೆ ಸರ್ಕಾರವನ್ನು ಆಗ್ರಹಿಸಲು ಬಂಟ್ವಾಳ ತಾಲೂಕು ಮಟ್ಟದ ಬೃಹತ್ ಜನಾಗ್ರಹ ಸಭೆಯು ಆಗಸ್ಟ್ 20ರಂದು ಬಿಸಿ ರೋಡಿನಲ್ಲಿ ನಡೆಯಲಿದೆ ಎಂದು ಮಾಜಿ ಶಾಸಕ ಎ ರುಕ್ಮೈ ಪೂಜಾರಿ ಹೇಳಿದರು. ಬಿಸಿ ರೋಡಿನ ಸ್ಪರ್ಶ ಕಲಾ ಮಂದಿರದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಈ ಬಗ್ಗೆ ಮಾಹಿತಿ ನೀಡಿ, ಆ ದಿನ ಬೆಳಗ್ಗೆ 9 ಬಿಸಿ ರೋಡಿನ ಸ್ಪರ್ಶ ಕಲಾ ಮಂದಿರದಲ್ಲಿ ಸಾರ್ವಜನಿಕರು ಸೇರಿ 1 ಗಂಟೆಗಳ ಸಭೆ ನಡೆಸಿ ಬಳಿಕ ಅಲ್ಲಿಂದ ಮೆರವಣಿಗೆಯ ಮೂಲಕ ಬಿಸಿ ರೋಡಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ತಲುಪಿ ಅಲ್ಲಿಂದ ಹಿಂತಿರುಗಿ ತಾಲೂಕು ಕಚೇರಿಗೆ ಆಗಮಿಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಎಸ್ಐಟಿ ಮೂಲಕ ತನಿಖೆ ಮಾಡುವಂಥದ್ದು ಸರ್ಕಾರ ತೀರ್ಮಾನ ಮಾಡಿದೆ. ತನಿಖೆ ಪ್ರಾರಂಭ ಆಗಿದೆ. ಯಾವ ರೀತಿಯಲ್ಲಿ ಪ್ರಚಾರ ಮಾಡಿದ್ದಾರೆ ನಮ್ಮ ವಿರೋಧಿಗಳು, ಕ್ಷೇತ್ರದ ಪಾವಿತ್ರ್ಯಕ್ಕೆ ತೊಂದರೆ ಬರುವಂಥ ವಿರೋಧಿಗಳು ಯಾವ ರೀತಿಯಲ್ಲಿ ಪ್ರಚಾರ ಮಾಡಿದ್ದಾರೆ ಮತ್ತು ಆ ಮೂಲಕ ಕ್ಷೇತ್ರದಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ, ಯಾರಂತ ಇವತ್ತಿನವರೆಗೆ ಯಾರು ಅಂತ ಗೊತ್ತಿಲ್ಲ, ಅವನ ಒಂದು ಹೇಳಿಕೆ ಆಧಾರದ ಮೇಲೆ ಇವತ್ತು ಸುಮಾರು 20 ಕಡೆಗಳಲ್ಲಿ ಕೂತಿಟ್ಟ ಜಾಗ ಅಂತ ಹೇಳಿಕೊಂಡಿರುವಂಥ ಜಾಗದಲ್ಲಿ ಉಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಮಣ್ಣು ತೆಗೆದು ಸುಮಾರು 15 ಫೀಟ್ ಅಗಲ, 17 ಫೀಟ್ ಆಳ, ಈ ರೀತಿ ಮಣ್ಣು ತೆಗೆಯುವಂಥ ಕೆಲಸ ಮಾಡಿದ್ದಾರೆ. ಆದರೆ ಸ್ವತಃ ಯಾರು ತಾನು ಊತಿದ್ದೇನೆ ಅಂತ ಹೇಳುವಂಥ ವ್ಯಕ್ತಿಯೇ ತೋರಿಸಿದ ಜಾಗದಲ್ಲಿ ಇವತ್ತು ಮಣ್ಣುಗಳನ್ನು ತೆಗೆಯುವಂಥದ್ದು. ಆದರೆ ಇವತ್ತು ಒಂದೇ ಒಂದು ಕಡೆಯಲ್ಲಿ ಕೂಡ ಅದಕ್ಕೆ ಪೂರಕವಾದಂಥ ಅಥವಾ ಸಾಕ್ಷ್ಯ ಇರುವಂಥ ಅಸ್ಥಿಪಂಜರಗಳು ಇವತ್ತು ಯಾವ ಹೊಂಡದಲ್ಲಿ ಕೂಡ ನಾವು ಕಾಣಿಸಿರಲಿಲ್ಲ. ಇದರಲ್ಲಿ ನಮಗೆ ಕಾಣ್ತದೆ, ಬಹುಶಃ ಇವನ ಹಿಂದೆ ಯಾರು ಜಾಗವನ್ನು ತೋರಿಸಿದ್ದಾರೆ ಅವನ ಹಿಂದೆ ಒಂದು ವ್ಯವಸ್ಥಿತವಾದ ಪಿತೂರಿ ನಡೀತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ನಮಗೆ ಭಾರಿ ಸಂಶಯ ಬರುವುದು ಹೇಳಿದರೆ, ಆ ವ್ಯಕ್ತಿ ಬೆಳಿಗ್ಗೆ ಬಂದು ಸಂಜೆ ಹೋಗ್ತಾನೆ. ಒಬ್ಬ ಈ ರೀತಿ ಒಂದು ಗೊಂದಲ ಇರುವಂಥ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿ ಈ ರೀತಿ ಬರುವಂಥದ್ದು ಹೋಗುವಂಥದ್ದು, ಇದರ ಬಗ್ಗೆ ಇಲಾಖೆಯವರು ಸರಿಯಾದ ಗಮನ ಕೊಡದೇ ಇರುವಂಥದ್ದು, ಅವನು ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾ ಇದ್ದಾನೆ, ಯಾರೊಟ್ಟಿಗೆ ಸೇರ್ತಾ ಇದ್ದಾನೆ, ಇದರ ಬಗ್ಗೆ ಯಾವುದೂ ಕೂಡ ತೀರ್ಮಾನ ಇಲ್ಲದೆ ಅವನಷ್ಟಾಗಿ ಬಿಟ್ಟಿರುವಂಥದ್ದು ಕೂಡ ನಮಗೆ ಎಲ್ಲ ದೃಷ್ಟಿಯಿಂದ ಸಂಶಯ ಬರುವಂಥದ್ದು ಕಾಣ್ತಾ ಇದೆ. ಬಂಟ್ವಾಳ ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷ ಪ್ರಕಾಶ್ ಕಾರಂತ್ ಮಾತನಾಡಿ, ಕುಲೀನ ವ್ಯಕ್ತಿಗಳ ಬಗ್ಗೆ ಮಲೀನ ಭಾಷೆಯಲ್ಲಿ ಮಾತನಾಡುವ ಘಟನೆಗಳು ನಡೆಯುತ್ತಿದೆ. ಇಂತಹ ಅನ್ಯಾಯಕ್ಕೆ ವಿರೋಧ ವ್ಯಕ್ತಪಡಿಸುವ ಉದ್ದೇಶದಿಂದ ಜನಾಗ್ರಹ ಸಭೆ ನಡೆಸಲಾಗುತ್ತಿದೆ ಎಂದರು. ಯೂಟ್ಯೂಬ್ ಇರ್ಬೋದು, ಎಲ್ಲ ಕಡೆಯೂ ಜನರ ಒಂದು ಮನಸ್ಸನ್ನು ಹಾಳು ಮಾಡತಕ್ಕಂತಹ ವ್ಯವಸ್ಥೆ ಇವತ್ತು ನಾವು ಕಾಣ್ತಾ ಇದ್ದೇವೆ. ನಾವೆಲ್ಲ ಸಹೃದಯಿ ಬಂಧುಗಳು ಇಂತಹ ಒಂದು ಅನ್ಯಾಯಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸಿ ನಮ್ಮ ಏನು ಸರ್ಕಾರ ಇದೆ ಅಥವಾ ಏನು ಆಡಳಿತ ವ್ಯವಸ್ಥೆ ಇದೆ, ಇವರಿಗೆ ಈ ಎಲ್ಲ ವಿಚಾರಗಳಿಗೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸುವುದು ಒಂದು ಸಜ್ಜನ ನಾಗರಿಕರಾದ ಅವರಂತಹ ಕರ್ತವ್ಯ. ಈ ನಿಟ್ಟಿನಲ್ಲಿ ಈ ಜನಾಗ್ರಹ ಸಭೆಯನ್ನು ನಾವು ಮಾಡಿದ್ದೇವೆ. ಅದಲ್ಲದೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಈಗಾಗಲೇ ರುಕ್ಮೈ ಪೂಜಾರಿ ಅವರು ಹೇಳಿದಂತೆ ಅಂತಹ ವ್ಯಕ್ತಿಗಳ ಒಂದೇ ಒಂದು ವಿಚಾರಗಳು ಇರ್ಬೋದು ಅಥವಾ ಏನೋ ಅವರು ಮಾತಾಡಿದ್ದಾರೆ, ಯಾವುದೇ ವಿಚಾರ ಕೂಡ ಇವತ್ತು ಅಲ್ಲಿ ಸತ್ಯವನ್ನು ತಲುಪ್ತಾ ಇಲ್ಲ ಅನ್ನೋದು ಕೂಡ ನಾವೆಲ್ಲ ಮನದಟ್ಟು ಮಾಡಬೇಕಾಗಿದೆ ಅಥವಾ ನಾವು ಅದನ್ನು ಕಾಣಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿ ಇಂತಹ ಒಂದು ಕೆಟ್ಟ ಮನೋಭಾವನೆಗಳಿಗೆ ವಿರೋಧವನ್ನು ವ್ಯಕ್ತಪಡಿಸತಕ್ಕಂತಹ ವಿಚಾರದಲ್ಲಿ ನಾವೆಲ್ಲರೂ ಒಟ್ಟಿಸಿದ್ದೇವೆ. ವಂದನೆ. ಸುದ್ದಿಗೋಷ್ಠಿಯಲ್ಲಿ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷ ಡಾಕ್ಟರ್ ತುಕಾರಾಂ ಪೂಜಾರಿ, ರಾಮದಾಸ್ ಬಂಟ್ವಾಳ್, ತುಳುಕೂಟದ ಅಧ್ಯಕ್ಷ ಸುದರ್ಶನ್ ಜೈನ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಎ ತುಂಗಪ್ಪ ಬಂಗೇರ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಪ್ರಭಾಕರ ಪ್ರಭು ಕರ್ಪೆ, ಯಕ್ಷಗಾನ ಕಲಾವಿದ ಅಶೋಕ್ ಶೆಟ್ಟಿ ಸರಪಾಡಿ ಉಪಸ್ಥಿತರಿದ್ದರು.
ಸಂದೀಪ್, ವಿಫೋ ನ್ಯೂಸ್, ಬಂಟ್ವಾಳ.